ಜಲಪಾತಗಳ ಜಿಲ್ಲೆ ಎನಿಸಿಕೊಂಡಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಲಪಾತಗಳು ಒಂದಕ್ಕಿಂತ ಒಂದನ್ನು ಮೀರಿಸುವಂತಿದೆ. ಆದರೆ ಹಾಲ್ನೊರೆಯಂತೆ ದುಮ್ಮಿಕ್ಕುವ ಗೇರುಸೊಪ್ಪಾದಲ್ಲಿರುವ ಬಂಗಾರಕುಸುಮ ಜಲಪಾತ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಜಲಪಾತಗಳ ಜಿಲ್ಲೆಯ ಸಣ್ಣ ಜಲಪಾತವಿದು. ಪರ್ವತದ ತುದಿಗೆ ಕೊರೆದ ರಂಧ್ರದಂತಿರುವ ಜಾಗದಿಂದ ಜೋಗ ಜಲಪಾತದ ಒಂದು ಭಾಗವೇ ಪ್ರತ್ಯೇಕಗೊಂಡು ಧರೆಗಿಳಿಯುತ್ತಿರುವ ಮನೋಹರ ದೃಶ್ಯವಿದು. ಇಷ್ಟೊಂದು ಸೊಗಸಾದ ಜಲಪಾತದ ಹೆಸರೇ ಬಂಗಾರಕುಸುಮ. ಹಾಲಿನ ನೊರೆಯಂತೆ ಬಂಡೆಗಳ ಮಧ್ಯದಲ್ಲಿ ಹರಿದು ಬರುವ ಜಲಪಾತದಿಂದ ಬಿದ್ದ ನೀರು ಅಲ್ಲೇ ನಿಂತು ಅದರಲ್ಲೇ ಹುಟ್ಟಿಕೊಂಡು ಆಟವಾಡುವ ಪುಟ್ಟ ಪುಟ್ಟ ಮೀನುಗಳು, ಜಲಪಾತದ ಬೋರ್ಗರೆತಕ್ಕೆ ಬೇರೆ ಯಾವ ಶಬ್ದವೂ ಕೇಳದಿರುವುದು, ಈ ಕಾಡಿನ ಮಧ್ಯದಲ್ಲಿ ಪ್ರಶಾಂತವಾಗಿ ಹರಿಯುವ ಆ ಜಲಪಾತ ಸುತ್ತಲಿನ ಪ್ರಕೃತಿಯನ್ನು ನೋಡಲು ಎರಡು ಕಣ್ಣು ಸಾಲದು. ಹೌದು, ಗೇರುಸೊಪ್ಪಾದಲ್ಲಿರುವ ಈ ಸಣ್ಣ ಜಲಪಾತದ ಹೆಸರು ಬಂಗಾರಕುಸುಮ. ಆದರೆ ಗ್ರಾಮ ನಕ್ಷೆಯಲ್ಲಿ ಮೆಟ್ಟಿನಗದ್ದೆ ಫಾಲ್ಸ್ ಎಂಬ ಹೆಸರಿದೆ. ಇನ್ನು ಇಲ್ಲಿನ ಸ್ಥಳೀಯರು ಇದನ್ನು ಕೆಪ್ಪಜೋಗ ಎಂದು ಕರೆಯುತ್ತಾರೆ. ಕಾರಣ ಕೇಳಿದ್ರೆ ಈ ಜಲಪಾತದ ಬೋರ್ಗರೆತಕ್ಕೆ ಬೇರೆ ಯಾವ ಶಬ್ದವೂ ಕೇಳುವುದಿಲ್ಲ. ಈಗ ಮಳೆಗಾಲದ ಸಮಯವಾಗಿದ್ದರಿಂದ ಬಂಗಾರಕುಸುಮ ಜಲಪಾತ ಮನಮೋಹಕವಾಗಿ ಹರಿಯುತ್ತಿದೆ. ಆಕಾಶದಿಂದ ಗಂಧರ್ವ ಕನ್ಯೆ ಕೊಡದಿಂದ ನೀರು ಸುರಿಯುವಂತೆ ಭಾಸವಾಗ್ತಿದೆ. ಇನ್ನು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಬಂಗಾರಕುಸುಮ ನೋಡಲು ನೀವು ಕಲ್ಲು ಮುಳ್ಳಿನ ಕಾಡು ದಾರಿಯಲ್ಲಿ ಸಾಗಬೇಕಾಗುತ್ತದೆ. ಆದ್ರೆ ಎಷ್ಟೇ ಸುಸ್ತಾದ್ರೂ ಒಮ್ಮೆ ಬಂಗಾರಕುಸುಮ ಕಣ್ಣಿಗೆ ಬಿದ್ರೆ ಆಗಿದ್ದ ಆಯಾಸಗಳೆಲ್ಲವೂ ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.